ದೇಶಾದ್ಯಂತ ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಪ್ರತಿಷ್ಠೆಯ ಕಣವಾಗಿದೆ. ಪ್ರಮುಖವಾಗಿ ಮೈಸೂರು ಜಿಲ್ಲೆಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತೆ ಇಲ್ಲಿ ಏನು ಅಭಿಷೇಕ್ ಸರ್ಕಲ್ ವಾಣಿ ವಿಲಾಸ ರಸ್ತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ನಾಳೆ ಬೃಹತ್ ಪ್ರಚಾರ ಸಭೆ ನಡೀತದೆ. ನಾವು ಕೂಡ ಇಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಏನು ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ರವಿ ಮಂಚೇಗೌಡ ಕೊಪ್ಪಳ ಅವ್ರನ್ನ ಮುಟ್ಟಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆ ಕಾರ್ಯಕ್ರಮಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ರಿ? ನಾವೀಗಾಗಲೇ ಪ್ರತಿಯೊಂದು ವಾರ್ಡ್ ಸಭೆಗಳನ್ನು ಮಾಡಿದ್ದೀವಿ. ಪ್ರತಿಯೊಂದು ವಾರ್ಡ್ಗಳ ಸಭೆಗಳನ್ನು ಮಾಡಿ ಅಲ್ಲಿಯ ಮುಖಂಡರುಗಳನ್ನು ಮತ್ತು ವಾರ್ಡ್ ಅಧ್ಯಕ್ಷರುಗಳನ್ನು, ವಾರ್ಡ್ ಮಹಿಳಾ ಮುಖಂಡರುಗಳನ್ನು, ಯುವಕರನ್ನು ನಾವೀಗಾಗಲೇ ಮನವಿಯನ್ನು ಮಾಡಿದ್ದೀವಿ. ಇದು ಬಹಳ ನಮಗೆ ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಅದರಲ್ಲೂ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಪಣವನ್ನು ತೊಟ್ಬಿಟ್ಟಿದ್ದಾರೆ. ನಾವು ಅತಿ ಹೆಚ್ಚು ಮತಗಳನ್ನು ಕೊಡಲೇಬೇಕು ಅನ್ನುವಂತಹ ಮತ. ಯಾಕಂದರೆ ನಮಗೆ ಕಾಂಗ್ರೆಸ್ ಪಕ್ಷದ ವಿಚಾರಗಳು, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳ ಒಂದು ಅಭಿವೃದ್ಧಿ, ಜನ ಮನಸ್ಸುಗಳನ್ನು ಮುಟ್ಟಿರುವಂಥದ್ದು ನಮಗೆಲ್ಲವೂ ಕೂಡ ಸಹಾಯಕವಾಗಿರುವಂಥದ್ದು. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಡನಾಟಗಳು ನಮ್ಮ ಜನಸಾಮಾನ್ಯರನ್ನು ಮುಟ್ಟಿರೋದಂಥ ಸಂದರ್ಭ ಇಲ್ಲಿ ಸುಮಾರು 10,000ಕ್ಕಿಂತಲೂ ಜನ ಸೇರ್ತಾರೆ. ನಾವು ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ. ಪತ್ರಿಕೆಯ ಮುಖಾಂತರ, ವಾರ್ಡ್ಗಳ ಮುಖಾಂತರ, ಮನೆಗಳಲ್ಲಿ ಅವರವ್ರ ಮನೆಗೆ ಖುದ್ದು ಭೇಟಿಯನ್ನು ಕೊಟ್ಟಿದ್ದಾರೆ ನಮ್ಮ ವಾರ್ಡ್ ಸಮಿತಿ ಎಲ್ಲ ಪದಾಧಿಕಾರಿಗಳು. ನಾವು ಬೂತ್ ಲೆವೆಲ್ ಸಮಿತಿಯನ್ನು ಕೂಡ ಮಾಡಿದ್ದೀವಿ, ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ನಮ್ಮ ಮೈಸೂರು ಚಾಮರಾಜ ಕ್ಷೇತ್ರದಿಂದ ನಮ್ಮಲ್ಲಿ ಎರಡು ಬ್ಲಾಕ್ ಸಮಿತಿ ಇದೆ. ಒಂದು ಇಂದಿರಾ ಗಾಂಧಿ ಬ್ಲಾಕ್ ಸಮಿತಿ ನಮ್ಮದು, ಇನ್ನೊಂದು ದೇವರಾಜ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಇನ್ನೊಬ್ಬರು ರಮೇಶ್ ರಾಯಪ್ಪ ಅಂತೇಳಿದ್ದಾರೆ. ಅವರು ಕೂಡ ಆ ಭಾಗದಿಂದ ಸಂಘಟನೆಯನ್ನು ಮಾಡಿಕೊಂಡು ನಾಳೆ ಜನಗಳನ್ನು ಬರುವಂತೆ ನಾವು ಮನವಿಯನ್ನು ಮಾಡಿದ್ದೇವೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿದ್ದು ಪ್ರಥಮ ಸಭೆ. ಯಾವ ರೀತಿ ಒಂದು ವಿಶೇಷತೆ ಅಂತ ಅನಿಸುತ್ತೆ ಇದೊಂದು ಐತಿಹಾಸಿಕ ಸಭೆ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲೂ ನಮ್ಮ ಶಾಸಕರಿಗೆ ಬಹಳ ಅವರು ಇಷ್ಟವನ್ನು ಪಟ್ಟು, ನೋಡು ನಾನು ಚಾಮರಾಜ ಕ್ಷೇತ್ರದಿಂದಲೇ ಇದನ್ನು ಪ್ರಾರಂಭವನ್ನು ಮಾಡ್ತೀನಿ, ಮೈಸೂರು ಸಿಟಿಯಲ್ಲಿ ನಿಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ನಾನೀಗಾಗಲೇ 3,500 ಕೋಟಿಯಷ್ಟು ನಾನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ. ಈಗ ಪ್ರಸ್ತುತ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ 800 ಕೋಟಿಗಳಷ್ಟು ಕೆಲಸಗಳನ್ನು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ನಾವು ಆ ಜನ ಮನಸ್ಸುಗಳನ್ನು ಮುಟ್ಟಬೇಕು, ಜನಸಾಮಾನ್ಯರನ್ನು ತಲುಪಲೇಬೇಕು ಅನ್ನುವಂಥದ್ದು ಸಾಮಾನ್ಯ ಜನಕ್ಕೂ ಕೂಡ ಈ ಆಸ್ಪತ್ರೆಯ ವಿಚಾರದಿಂದ ಬಹಳ ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಆ ಒಂದು ವಿಚಾರದಿಂದ ನಮ್ಮ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಈ ಬಹಿರಂಗ ಸಭೆಗೆ ಬರ್ತಿರ್ತಕ್ಕಂಥದ್ದು ನಮ್ಮ ಎಲ್ಲ ಚಾಮರಾಜ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಬಹಳ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ. ನಾವು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲ ಹುಮ್ಮಸ್ಸುಗಳಿಂದ ನಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೇಬೇಕು ಅಂಥೇಳಿ ನಾವು ಸುಮಾರು 3-4 ದಿವಸದಿಂದ ಈ ಸ್ಟೇಜು, ಈ ಎಲ್ಲ ಒಂದು ಕ್ಲೀನಿಂಗು ಇದೆಲ್ಲವನ್ನು ನಾವು ಮಾಡ್ತಿದ್ದೇವೆ. ನನ್ನ ಜೊತೆ ಎಲ್ಲರೂ ಕೂಡ, ನನ್ನ ಇಂದಿರಾ ಗಾಂಧಿ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳು ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಶಾಸಕರು ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ ಸೂಚನೆಯನ್ನು ಕೊಡ್ತಿದ್ದಾರೆ. ಕಾರ್ಯಕ್ರಮ ಇದೇ ರೀತಿಯಲ್ಲಿ, ಇದೇ ನಿಟ್ಟಿನಲ್ಲಿ ನಡೀಬೇಕು, ಬಹಳ ಒಳ್ಳೆಯ ನಿಟ್ಟಿನಲ್ಲಿ ನಡೀಬೇಕು, ಎಲ್ಲೂ ಕೂಡ ಯಾವುದೇ ರೀತಿಯ ಅಪಕೀರ್ತಿಗಳು ಬರಬಾರ್ದು ಅಂಥೇಳಿ ನಮಗೆಲ್ಲ ಸೂಚನೆಗಳನ್ನು ಕೊಡ್ತಿದ್ದಾರೆ. ಅವರ ಸೂಚನೆಯಂತೆ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇವೆ. ನಾಳಿನ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಯಾರೆಲ್ಲ ಗಣ್ಯಾತಿಗಳು ಬರ್ತಾ ಇದ್ದಾರೆ ಸರ್? ನನಗೆ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಅವರು ನಮಗೆ ಸ್ಟಾರ್ ಕ್ಯಾಂಪೇನ್ ಅವರು ಮತ್ತು ನಮ್ಮ ಮಹದೇವಪ್ಪನವರು ಬರ್ತಿದ್ದಾರೆ. ಮತ್ತು ವೆಂಕಟೇಶ್ರವರು ಈ ಲೋಕಸಭಾ ಕೊಡಗು ಮತ್ತು ಮೈಸೂರು ಲೋಕಸಭಾ ಚುನಾವಣೆಯ ಉಸ್ತುವಾರಿಗಳು. ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ತನ್ವೀರ್ ಸೇಠರು ಇವತ್ತು ಸ್ಟಾರ್ ಪ್ರಚಾರಕರು ಅವರು ಕೂಡ ಇದ್ದಾರೆ, ಅವರು ಕೂಡ ಬರ್ತಿದ್ದಾರೆ. ಮತ್ತು ನಮ್ಮ ಮಂಡ್ಯ ಜಿಲ್ಲೆ, ಈ ಭಾಗದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಸ್ನೇಹಿತರುಗಳು ಅತಿ ಹೆಚ್ಚು ಇಲ್ಲಿ ವಾಸವನ್ನು ಮಾಡುವಂಥದ್ದು. ಇಲ್ಲಿ ವಿಕ್ರಾಂತ್ ಕಾರ್ಖಾನೆ ಇರ್ಬೋದು, ಅನೇಕ ಕಾರ್ಖಾನೆಯ ಕಾರ್ಮಿಕರಿದ್ದಾರೆ. ನಮ್ಮ ಶ್ರೀರಂಗಪಟ್ಟಣದ MLA ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು, ನಮ್ಮ ಹಿರಿಯರು ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ಅವರು ಕೂಡ ಬರ್ತಿದ್ದಾರೆ. ಒಂದು ಪ್ರಥಮವಾಗಿ ಮೈಸೂರಿನಲ್ಲಿ ಪ್ರಚಾರ ದೊಡ್ಡ ಮಟ್ಟದಲ್ಲಿ ಸಭೆ ನಡೀತದೆ, ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಅಂತೆ? ಇದು ಚಾಮರಾಜ ಕ್ಷೇತ್ರಕ್ಕೆ ಸೇರಿರೋ ಪ್ರಚಾರ ಇದು ಸಭೆ. ಇಲ್ಲಿ ನಮ್ಮ ಶಾಸಕರಾದ ಕೆ ಹರೀಶ್ ಗೌಡರು ಈ ಭಾಗದಲ್ಲೇ ಮಾಡಬೇಕು ಅಂತ ಒಂದು ಜಾಗನ ಸೂಚಿಸಿದ್ರು. ಉದ್ದೇಶ ಇಲ್ಲಿ 8 ವಾರ್ಡ್ ಬರುತ್ತೆ, ಇದೆ ಅಕ್ಕಪಕ್ಕನೇ ಒಂದಕ್ಕೊಂದಕ್ಕೆ ಇದ್ದಂಗೆ 12 ವಾರ್ಡು ಬ್ಲ್ಯಾಕಲ್ಲಿ ಬರೋದು. ಬಟ್ ಈ ಸುತ್ತಮುತ್ತ ಬರೋದು ಒಂದು 8 ವಾರ್ಡು. ಆ ಜನನ ಇಲ್ಲಿ ಸೇರಿಸ್ಬೇಕು, ಹತ್ರ ಇದೆ, ಜನ ಬರ್ತಾರೆ ಇಲ್ಲಿ ಅಂತ ಅಂದ್ಬಿಟ್ಟು ವಾಲಂಟಿಯರಾಗಿ ಜನ ಬರ್ತಾರೆ ಅಂತ ಈ ಜಾಗ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ, ಆಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಉಸ್ತುವಾರಿ ಮಂತ್ರಿಗಳು, ಆಮೇಲೆ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಇಲ್ಲಿ ಬಂದು ಅವರ ಭಾಷಣ ಮಾಡ್ತಾರೆ. ನಮ್ಮ
ಏನು ಸವಲತ್ತು ತಗೊಂಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಾರ್ವಜನಿಕರು ಅದ್ರ ಬಗ್ಗೆ ವಿವರಿಸಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು. ಎಸ್ ಸರ್, ಇನ್ನೊಂದು ಮತ್ತೊಂದು ವಿಚಾರ. ಈಗ ರಾಜ್ಯದಲ್ಲಿ JDS ಮತ್ತು BJP ಎರಡು ಪಕ್ಷಗಳು ಮೈತ್ರಿ ಆಗಿವೆ. ಹೀಗಾಗಿ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಟಫ್ ಅನಿಸ್ತಾ ಇದೆಯಾ, ಏನು ಹೇಳ್ತೀರಾ ಅಂತ? ಈಗ BJP ದಳ ಹೋದ ಬಾರಿ MLA ಎಲೆಕ್ಷನ್ ಚಾಮರಾಜದಲ್ಲಿ ಹೊಂದಾಣಿಕೆ ಮಾಡ್ಕೊಂಡೆ ದಳ ಬರೀ 4 ಸಾವಿರ ಓಡ್ತಕ್ಕತ್ತು. ಆದ್ರೂ BJP ಗೆಲ್ಲಿಕ್ಕಾಗಲಿಲ್ಲ. ಅದೇ ರೀತಿ ಈ ಸತಿನೂ ಪರಿಸ್ಥಿತಿ ಬಂದಿದೆ. ಈಗ MP ಚುನಾವಣೆ ಕೊಡಗು ಮೈಸೂರು ಜಿಲ್ಲೆ 8 ಕ್ಷೇತ್ರದಿಂದ ಈಗ BJP ಒಂದೇ ಒಂದು ಗೆದ್ದಿರೋದು. ಆದ್ದರಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗ ಉಪಮುಖ್ಯಮಂತ್ರಿಗಳು 5 ಗ್ಯಾರಂಟಿಯನ್ನು ಇವತ್ತು ಬಡವ್ರ ಬಗ್ಗರಿಗೆ ಕೊಟ್ಟಿದ್ದಾರೆ. ಇವತ್ತೆಲ್ಲ ಬಸ್ಸಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ, ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಲಿ, ಇದು ಕಾಂಗ್ರೆಸ್ ಪಕ್ಷನ ನೆನ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ಹೋಗ್ತಾಯಿದ್ದೀವಿ. ಮುಂಚೆ ಎಲ್ಲ ನಮ್ಮ ಗಂಡದಿರ ದುಡ್ಡು ಕೊಡಿ, ನಮ್ಮ ಮಕ್ಕಳು ದುಡ್ಡು ಕೊಡಿ, ಬಸ್ಗೆ ಹೋಗ್ಬೇಕು, ದೇವ್ರಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಇದಬೇಕು, ಅದು ಯಾವುದೂ ಸಮಸ್ಯೆ ಇಲ್ಲ. ಗಂಡದಿರ ಜೋಬು ದುಡ್ಡು ಉಳೀತು. ಈಗ ಅವ್ರು ಹೋಗ್ಬೇಕಾದ್ರೆ ದೇವ್ರ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ತಾಯಿದ್ರೆ. ಈ ಸತಿ ನಮಗೆ 2,000 ರೂಪಾಯಿ ಬಸ್ ಫ್ರೀ, ಎಲ್ಲ ಎಲೆಕ್ಟ್ರಿಕ್ಗಳಿಗೆ ಬಿಲ್ ಕಟ್ಟಿಕ್ಕೆ ಆಗ್ತಾಯಿರಲಿಲ್ಲ, ಫೀಸ್ನ ಕಿತ್ಕೊಂಡು ಹೋಗ್ತಿದ್ರು. ಅಂಥ ಸಂದರ್ಭ ನಮಗಿಲ್ಲ. ಈ ಸತಿ ಮಹಿಳೆಯರು ಎಲ್ಲ ಮನೇಲಿ ಮಾತಾಡ್ತಾಯಿದ್ದಾರೆ. ಈ ಸತಿ ಕಾಂಗ್ರೆಸ್ ಓಟ್ ಹಾಕಬೇಕು, MP ಗೆಲ್ಲಿಸ್ಬೇಕು, ನಮಗೆ ಒಳ್ಳೆ ಕೆಲಸ ಮಾಡ್ಕೋತಿದ್ದಾರೆ, ತಿರ್ಗಾ ಮುಖ್ಯಮಂತ್ರಿಗಳಿಗೆ ಒಂದು ಗೌರವ ಕೊಡಬೇಕು ಅಂತ ಮೈಸೂರು ಜಿಲ್ಲೆಯಲ್ಲಿ ಮಾತಾಡ್ತಾಯಿದ್ದಾರೆ. ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದ್ರೂ ಕೂಡ ಮೈಸೂರಲ್ಲಿ ಪ್ರಥಮ ಮಟ್ಟದ ಪ್ರಚಾರ ಸಭೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ನೀವೊಬ್ಬರು ಹಿರಿಯ ಮುಖಂಡರಾಗಿ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀರಿ? ನಾನು ಈ ಭಾಗದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ. ನಾನು 1978ರಿಂದ ಇಲ್ಲಿವರೆಗೆ 45 ವರ್ಷ ನಾನು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ, ಒಂದೇ ಪಾರ್ಟಿನಲ್ಲಿ. ನಾನು ತಾಲೂಕ್ ಪಂಚಾಯತ್ ನಿಂತಿದ್ದೀನಿ, ಬ್ಲ್ಯಾಕ್ ಪ್ರೆಸಿಡೆಂಟ್ಗಳಾಗಿದ್ದೀನಿ, ನಗರ ಪಾಲಿಕೆಯಲ್ಲಿ ನಿಂತಿದ್ದೀನಿ, ಕಾರ್ಪೊರೇಟರ್ ಆಗಿದ್ದೆ ಕುಂಬಾರಕೊಪ್ಪಲ ಭಾಗದಲ್ಲಿ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಆ ಪೀರಿಯಡಲ್ಲೇ ಕಾರ್ಪೊರೇಟರ್ ಆಗಿದ್ದೆ. ಈ ಜಯದೇವ್ ಹಾಸ್ಪಿಟ್ಲ್ ಇರೋದು ನನ್ನ ವಾರ್ಡ್ನಲ್ಲೇ, ನಾನು ಗೆದ್ದಂಥ ವಾರ್ಡ್ನಲ್ಲೇ ಅದು ಜಯದೇವ್ ಹಾಸ್ಪಿಟ್ಲ್ ಇರೋದು. ನೀವು ಇವತ್ತು 136 ರಾಜ್ಯದಲ್ಲಿ ಗೆದ್ದರು ಅಂದರೆ ಭರವಸೆಗಳು ಕೊಟ್ಟು ಗೆದ್ದರು. ಈ ಭರವಸೆಗಳನ್ನ ಈಡೇರಿಸಿದ್ವಿ. ಇವತ್ತೇನು ಭರವಸೆ ಕೊಟ್ಟರು ಈಡೇರಿಸಿದ್ವಿ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭರವಸೆಗಳನ್ನ ಈಡೇರಿಸಿದ್ವಿ. ಅದರಲ್ಲಿ ಜನರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅವ್ರ ಅಕೌಂಟಿಗೆ ಬರುತ್ತೆ. ಅದು ನೆಮ್ಮದಿಯಿಂದ ಇದ್ದಾರೆ ಜನ, ಎಷ್ಟೋ ಜನ ಅದರಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಅಕ್ಕಿ ದುಡ್ಡು ಬರುತ್ತೆ, ಕರೆಂಟ್ ಫ್ರೀ ಇದೆ, ಮತ್ತು ನಮಗೆ ಇನ್ನು ಈಗ ವಿದ್ಯಾವಂತರಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಎಲ್ಲದೂ ಅನುಕೂಲ ಆಗಿದೆ. 5 ಗ್ಯಾರಂಟಿಗಳು ಅನುಕೂಲ ಆಗಿದೆ. ನಾಳೆ ಚಾಮರಾಜ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಪ್ರಚಾರ ಸಭೆಗೆ ಕಾಂಗ್ರೆಸ್ ಮುಖಂಡರು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದಂತೆ ಲೋಕಸಭಾ ಚುನಾವಣೆಗೂ ಕೂಡ ಕೈ ಹಿಡಿಯುತ್ತವೆ. ನಾಳಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿ ಪಕ್ಷ ಸೇರ್ಪಡೆ ಆಗ್ತಾರೆ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಿತಿನ್ ಅರಸ್ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು.